ಆತನಿಗೆ ಹೆಣ್ಮಕ್ಕಳನ್ನ ಪಟಾಯಿಸೋದೇ ಖಯಾಲಿಯಾಗಿತ್ತು. 3-4 ಹೆಣ್ಮಕ್ಕಳಿಗೆ ಮೋಡಿ ಮಾಡಿದವ 3 ತಿಂಗಳಿಗೆ ಒಬ್ಬೊಬ್ಬರ ಜೊತೆ ಮದುವೆ ಆಗ್ತಿದ್ದ. ಇದೇ ರೀತಿ ಹೆಣ್ಮಗಳೊಬ್ಬಳನ್ನ ಪಟಾಯಿಸಿದವ ಮದುವೆಯನ್ನೂ ಆಗಿದ್ದ. ಆದ್ರೆ ಹೆತ್ತವರು ಇವನ ಕಾಮ ಪುರಾಣ ಬಿಚ್ಚಿಡ್ತಿದ್ದಂತೆ ತಾಳಿ ಕಟ್ಟಿಸ್ಕೊಂಡವಳು ದಂಗಾಗಿದ್ದಾಳೆ. ಈಗಿನ ಕಾಲದ ಹೆಣ್ಮಕ್ಕಳ ಮೈಂಡ್ ಸೆಟ್ಟೇ ಅಷ್ಟು ವೀಕ್ ಇದೆಯೋ ಅಥವಾ ಹುಡುಗರೇ ಅಷ್ಟೊಂದು ಕಿಲಾಡಿ ಇರ್ತಾರೋ ಒಂದೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪ್ರೀತಿ ಪ್ರೇಮ ಅಂತ ಬಂದ್ರೆ ನಂಬಿ ಗೆದ್ದವರಿಗಿಂತ ನಂಬಿ ಸೋತವರೇ ಜಾಸ್ತಿ. ಅದು ಹೆಣ್ಣಿನ ವಿಷಯದಲ್ಲಾದ್ರೂ ಸರಿ, ಗಂಡಿನ ವಿಷಯದಲ್ಲಾದ್ರೂ ಸರಿ. ಪ್ರೀತಿ ಹೆಸರಲ್ಲಿ ಪಲ್ಲಂಗದಾಟ ಆಡೋರೇ ಜಾಸ್ತಿ. ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಳು, ಮೆಸೆಂಜರ್ನಲ್ಲಿ ಮತ್ತೊಬ್ಳು, ವಾಟ್ಸಪ್ನಲ್ಲಿ ಮಗದೊಬ್ಳು, ಹೀಗೆ ಒಂದೇ ಮೊಬೈಲ್ನಲ್ಲಿ 3-4 ಹುಡುಗಿಯರನ್ನ ಗಿರಿಗಿಟ್ಲೆ ಹೊಡಿಸೋ ಐನಾತಿಗಳಿದ್ದಾರೆ. ಪ್ರೀತಿ ಹೆಸರಲ್ಲಿ ಕಂಡ ಹೆಣ್ಣು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಊರೂರು ಸುತ್ತೋರು ಜಾಸ್ತಿ ಆಗಿದ್ದಾರೆ. ಇವನು ಕೂಡ ಇದೇ ಕ್ಯಾಟಗರಿಗೆ ಸೇರಿದವ. ನೋಡೋದಕ್ಕೆ ಸುಮಾರಾಗಿದ್ದಾನೆ. ಎವರೇಜ್ ಬ್ಯೂಟಿ ಇಟ್ಕೊಂಡೇ ಹುಡುಗಿಯರನ್ನ ಕಣ್ಣಲ್ಲಿ ಕೊಲ್ತಿದ್ದ. ಒಂದೂರಲ್ಲಿ ಒಬ್ಳು, ಇನ್ನೊಂದೂರಲ್ಲಿ ಮತ್ತೊಬ್ಳು, ಹೀಗೆ ಹೋದಲ್ಲೆಲ್ಲ ಹೆಣ್ಮಕ್ಕಳ ಜೊತೆ ಪ್ರೇಮದ ಪಲ್ಲಂಗ ಹಾಸ್ತಿದ್ದ. ಈತನ ನವರಂಗಿ ಆಟ ನಂಬ್ಕೊಂಡ ಹೆಣ್ಮಗಳು ಕಣ್ಣೀರಿಡ್ತಿದ್ದಾಳೆ. ಮನೆ ಬಿಟ್ಟು ಓಡಿ ಹೋದವಳಿಗೆ ಇವನ ಅಸಲಿ ಸತ್ಯ ಗೊತ್ತಾಗಿ ಮಹಾಮಂಗಳಾರತಿ ಮಾಡಿದ್ದಾಳೆ. ಪ್ರೀತಿ ಹೆಸರಲ್ಲಿ ಕಳ್ಳಾಟ, ಹೆಣ್ಣುಮಕ್ಕಳ ಜೊತೆ ಪಲ್ಲಂಗದಾಟ. ಆ ಊರಲ್ಲೊಂದು, ಈ ಊರಲ್ಲೊಂದು, ಹೋದಲ್ಲೆಲ್ಲ ಲವ್. ಇವನು ಹಿನ್ನೆಲೆ ಕೇಳಿದ್ರೆ ಮದುವೆ ಆಗೋದಿರ್ಲಿ, ಇವನು ಹಿಂದೆ ಮುಂದೆಯೂ ಹೆಣ್ಮಕ್ಕಳು ಸುಳಿದಾಡಲ್ಲ. ಮಾಡೋದಕ್ಕೊಂದು ಕೆಲಸ ಇಲ್ಲ, ಎದೆಯಲ್ಲಿ 4 ಅಕ್ಷರ ಇಲ್ಲ. ಶೋಕಿ ಮಾಡಿಕೊಂಡು ಓಡಾಡುವುದೇ ಇವನ ಹುಟ್ಟು ಕಾಯಕ. ಈಗಿನ ಕಾಲದ ಕೆಲ ಹೆಣ್ಮಕ್ಕಳಿಗೆ ಬೇಕಾಗಿರೋದು ಇದೇ ಬಿಡಿ. ಹಿನ್ನೆಲೆ ಮುನ್ನೆಲೆ ನೋಡಲ್ಲ, ಒಳ್ಳೆಯವನ ಕೆಟ್ಟವನ ಅಂತಾನೂ ತಿಳ್ಕೊಳ್ಳಲ್ಲ. ಬಿಟ್ಟಿ ಶೋ ಆಫ್ ಕೊಡೋರ ಮುಂದೆ ಕ್ಲೀನ್ ಬೋಲ್ಡ್ ಆಗಿ ಹೋಗ್ತಾರೆ. ಈತನ ಪಾಲಿಗೂ ಇದೇ ಅಸ್ತ್ರವಾಗಿ ಹೋಗಿತ್ತು. ಚಿಕ್ಕಬಳ್ಳಾಪುರ ಮೂಲದ ಈತನ ಹೆಸರು ಸಂದೀಪ್ ಅಂತ. 19 ವರ್ಷದ ಈ ಹೆಣ್ಮಗಳ ಹಿಂದೆ ಸುತ್ತಾಡಿದ್ದವ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿದ್ದ. ನೀನಿಲ್ದೆ ನನ್ನ ಜೀವನವೇ ನಶ್ವರ ಅಂತ ಸಿನಿಮಾ ಡೈಲಾಗ್ ಹೊಡೆದಿದ್ದ. ಹೀಗಾಗಿ ಇನ್ಸ್ಟಾಗ್ರಾಮ್ ಬ್ಯೂಟಿಗೆ ಈತನೇ ಮನ್ಮಥನಾಗಿ ಹೋಗಿದ್ದ. ಸಂದೀಪ್ನ ಪ್ರೇಮದ ಬಲೆಗೆ ಬಿದ್ದವಳು ಜೀವ ಬೇಕಾದ್ರೂ ಬಿಡ್ತೀನಿ, ಪ್ರೀತಿಸಿದ ಹುಡುಗನನ್ನ ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು. ಸಾಯಿ ಸಂದೀಪನ ಪ್ರೇಮದ ಜಾಲ ಅರಿಯದವಳು ಪ್ರೇಮದ ಗುಂಗಲ್ಲಿ ಮುಳುಗಿ ಹೋಗಿದ್ಲು. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಗಲಾಟೆ ಮಾಡುವುದಕ್ಕೆ ಶುರು ಮಾಡಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆ ಮಾಡಲ್ಲ ಎಂದಿದ್ರು. ಆದ್ರೆ ಈ ಹೆಣ್ಮಗಳು ಒಪ್ಪಬೇಕಲ್ವಾ? 2 ದಿನದಿಂದ ಸಂದೀಪನ ಜೊತೆ ಮನೆ ಬಿಟ್ಟು ಹೋಗಿದ್ದಾಳೆ. ನಂತರ ಚಿಂತಾಮಣಿ ತಾಲೂಕಿನ ಕೋಟಗಲ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮದುವೆಯನ್ನೂ ಆಗಿದ್ರು. ಯಾವಾಗ ಮಗಳು ಮನೆ ಬಿಟ್ಟು ಹೋದ್ಲೋ ಹೆಣ್ಣೆತ್ತವರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ಹೀಗಾಗಿ ಹುಡುಗನ ಜಾಡು ಹಿಡಿದ ಪೊಲೀಸರು ಪೊಲೀಸ್ ಠಾಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ರು. ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು. ಅವನ್ನ ಇಷ್ಟಪಟ್ಟಾಗ ಅವ್ನು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನ ಒಪ್ಕೊಂಡು ಒಂದು 25 ವರ್ಷ ಆದಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಾನೇ ಅವನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದೀವಿ. ಇಷ್ಟಪಟ್ಟೆ ಆಗಿದ್ದೀವಿ. ಇದರಲ್ಲಿ ಅವನೇನೂ ಇಲ್ಲ. ನನ್ನ ಇಷ್ಟ ಪ್ರಕಾರ ಅವನ್ನ ಮದುವೆ ಆಗಿದ್ದೀವಿ. ಠಾಣೆ ಮುಂದೆ ಹೈಡ್ರಾಮಾ, ಕಳಚಿ ಬಿತ್ತು ರಹಸ್ಯ. ನಿನ್ನೆ ಸಂಜೆ ಸಂದೀಪ ಹಾಗೂ ಕೀರ್ತನ ಪೊಲೀಸ್ ಠಾಣೆಗೆ ಬರ್ತಾರೆ ಅನ್ನೋದು ಹೆಣ್ಣೆತ್ತವರಿಗೆ ಗೊತ್ತಾಗಿತ್ತು. ಹೀಗಾಗಿ ಪೊಲೀಸ್ ಠಾಣೆಗೆ ಬರುವುದಕ್ಕೂ ಮೊದಲೇ ಅಡ್ಡ ಹಾಕಿದ್ದಾರೆ. ಕಾರ್ನಲ್ಲಿ ಮಗಳು ಇದ್ದಿದ್ದು ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ರು. ಕಾರ್ನ ಗ್ಲಾಸನ್ನೆಲ್ಲ ಪುಡಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ರು. ಆಗಲೇ ನೋಡಿ ಅಸಲಿ ರಹಸ್ಯ ಬಯಲಾಗಿದ್ದು. ಪೊಲೀಸ್ ಠಾಣೆಯಲ್ಲಿ ಹೆತ್ತವರು ಕಣ್ಣೀರಿಡ್ತಿದ್ರು, ಕೀರ್ತನ ಮಾತ್ರ ಕಣ್ಣೆತ್ತಿ ನೋಡಿರಲಿಲ್ಲ. ನಾನು ಮದುವೆಯಾದ ಹುಡುಗನನ್ನ ಬಿಟ್ಟು ಬರಲ್ಲ ಅಂತ ಹಠಕ್ಕೆ ಬಿದ್ದಿದ್ಲು. ಸಂದೀಪನಂತ ಹುಡುಗ ಸಿಗಲ್ಲ ಅಂತ ಉದ್ದುದ್ದ ಭಾಷಣ ಬಿಗಿದಿದ್ಲು. ಆದ್ರೆ ಹೆತ್ತವರು ಅಸಲಿ ವಿಷಯ ತೆರೆದಿಡ್ತಿದ್ದಂತೆ ಕೀರ್ತನ ಕಂಗಾಲಾಗಿ ಹೋಗಿದ್ದಾಳೆ. ಪ್ರಿಯಕರ್ನ ಪೋಲಿಯಾಟ ಗೊತ್ತಾಗಿ ಅಲ್ಲೇ ಕುಸಿದು ಹೋಗಿದ್ದಾಳೆ. ಸಂದೀಪ ಅಂತಿಂಥ ಆಸಾಮಿಯಲ್ಲ, ಹೆಣ್ಮಕ್ಕಳ ಪಾಲಿನ ಪೋಲಿ ಮಾಸ್ಟರ್ ಆಗಿದ್ದ. ಇವನಿಗೆ ಮದುವೆಯಾಗೋದೇ ಖಯಾಲಿ ಆಗೋಗಿತ್ತು. ಏನಿಲ್ಲ ಅಂದ್ರೂ 4-5 ಯುವತಿಯರ ಬಾಳಲ್ಲಿ ಚೆಲ್ಲಾಟ ಆಡಿದವ 3 ತಿಂಗಳಿಗೊಮ್ಮೆ ಯುವತಿಯರನ್ನ ಬದಲಾಯಿಸ್ತಿದ್ದನಂತೆ.
4-5 ಮದುವೆ ಆಗಿದ್ದಲ್ಲದೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಕೇಸ್ನಲ್ಲಿ ಲಾಕ್ ಕೂಡ ಆಗಿದ್ದಂತೆ. ಯಾವಾಗ ಈ ವಿಷಯವೆಲ್ಲ ಹೊರಬಂತೋ ಕೀರ್ತನಾ ದಂಗಾಗಿ ಹೋಗಿದ್ದಾಳೆ. ನೀನು ಬೇಡ, ನೀನು ಕಟ್ಟಿದ ತಾಳಿಯೂ ಬೇಡ ಅಂತ ಪ್ರಿಯಕರನ ಮುಖದ ಮೇಲೆ ಕಿತ್ತೆಸೆದು ಹೆತ್ತವರ ಜೊತೆ ಹೋಗಿದ್ದಾಳೆ. ಇದಕ್ಕೆ ಹೇಳೋದು, ಪ್ರೀತಿ ಗೀತಿ ಅಂತ ಮನಸ್ಸು ಒಪ್ಪಿಸೋ ಮೊದಲು 100 ಬಾರಿ ಯೋಚನೆ ಮಾಡಬೇಕು. ಹೆತ್ತವರು ಹೇಳೋ ಮಾತನ್ನ ಕಿವಿಗೊಟ್ಟು ಕೇಳಬೇಕು. ಯಾವ ಹೆತ್ತವರೂ ಕೂಡ ಮಕ್ಕಳ ಬದುಕು ಹಾಳಾಗಲಿ ಅಂತ ಯೋಚನೆ ಮಾಡಲ್ಲ. ಹಿಂದೆ ಮುಂದೆ ಗೊತ್ತಿಲ್ಲದವರ ಹಿಂದೆ ಬೀಳೋದಕ್ಕೂ ಮೊದಲು 100 ಬಾರಿ ಯೋಚನೆ ಮಾಡಿ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.